ತಿಂಗಳ ಅಂತರದಲ್ಲಿ ಇದೀಗ ಮುಡಾದ ಒಂದು ಅಪ್ಡೇಟ್ ಬರ್ತಾ ಇದೆ. ಮುಡಾ ಪ್ರಕರಣದ ಆದೇಶವನ್ನು ಕಾಯ್ದಿರಿಸಿದೆ ಕೋರ್ಟ್. ಸಿಬಿಐಗೆ ಕೊಡುವ ಅರ್ಜಿ ನಾಳೆಗೆ ಆದೇಶ ಕೋರ್ಟ್ನಿಂದ ಹೊರಬೀಳುತ್ತೆ. ಮುಡಾ ಪ್ರಕರಣ ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿ ಬಂದಿರುವ ಆರೋಪದ ಪ್ರಕರಣ ಇದು. ಸಿಬಿಐಗೆ ಕೊಡುವಂತ ನಿರ್ಧಾರವನ್ನ ಕೊಡಬೇಕಾ ಬೇಡವಾ? ಕೋರ್ಟ್ ನಾಳೆ ಅದನ್ನ ತೀರ್ಪನ್ನ ಕಾಯ್ದಿರಿಸಿದೆ, ಆದೇಶವನ್ನ ಕಾಯ್ದಿರಿಸಿದೆ. ಸೊ ಹೀಗಾಗಿ ನಾಳೆಯವರೆಗೂ ಕೂಡ ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ತಪ್ಪಿದ್ದಲ್ಲ. ಮುಡಾ ಕ್ರಮದ ವಿಚಾರವಾಗಿ ಈಗಾಗಲೇ ಅನೇಕ ದಿನಗಳಿಂದಲೂ ಕೂಡ ಪ್ರಕರಣ ಮುಂದುವರಿತಾ ಇದೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ಆಲಿಸಿರುವಂಥ ಕೋರ್ಟ್ ಯಾವ ತೀರ್ಮಾನಕ್ಕೆ ಬರುತ್ತೆ ಅಂತ ನೋಡಬೇಕಾಗಿದೆ. ಮುಖ್ಯಮಂತ್ರಿಗಳು ಈ ಪ್ರಕರಣದಿಂದ ರಿಲೀಸ್ ಸಿಗುತ್ತಾ ಅಥವಾ ಸಿಬಿಐಗೆ ವಹಿಸಿದ್ದೇ ಆದರೆ ಮತ್ತಷ್ಟು ಜಟಿಲ ಕಾನೂನಿನ ಸಂಕಷ್ಟದಲ್ಲಿ ಮುಖ್ಯಮಂತ್ರಿಗಳು ಸಿಲುಕಿದಂತಾಗತ್ತೆ. ಸೊ ಹೀಗಾಗಿ ಯಾವ ತೀರ್ಪು ಬೇಕಾದರೂ ಹೊರಬರಬಹುದು. ಸೊ ಹೀಗಾಗಿ ಇಡೀ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಸಿದಂಥ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಸುದ್ದಿ ಇದು. ರಾಜ್ಯ ರಾಜಕಾರಣದ ಅನೇಕ ಮಜಲುಗಳಲ್ಲಿ ವಿಶ್ಲೇಷಣೆ ಮಾಡುವಂಥ ನಿಟ್ಟಿನಲ್ಲಿ, ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ಒಂದು ವೇಳೆ ಮುಖ್ಯಮಂತ್ರಿಯವರಿಗೆ ಕಾನೂನು ಸಂಕಷ್ಟ ಎದುರಾದರೆ ರಾಜಕೀಯ ಪಲ್ಲಟಗಳಿಗೆ ಸಾಕ್ಷಿಯಾಗಬೇಕಾದಂಥ ಸನ್ನಿವೇಶದಲ್ಲಿ ರಾಜ್ಯ ರಾಜಕೀಯ, ಕರ್ನಾಟಕದ ರಾಜಕೀಯದ ಸನ್ನಿವೇಶ ಬಂದು ನಿಲ್ಲುತ್ತೆ. ಸೊ ಹೀಗಾಗಿ ಕೋರ್ಟ್ ಅಂತೂ ಸದ್ಯಕ್ಕೆ ಆರ್ಡರನ್ನು ರಿಸರ್ವ್ ಮಾಡಿದೆ. ಯಾವಾಗ ಬೇಕಾದರೂ ಅದನ್ನು, ಅಂದರೆ ಯಾವ ತೀರ್ಪು ಬೇಕಾದರೂ ಬರಬಹುದು. ಅದು ಮುಖ್ಯಮಂತ್ರಿಗಳ ಪರವಾದಂಥ ತೀರ್ಪಿರುತ್ತಾ, ಮುಖ್ಯಮಂತ್ರಿಗಳ ವಿರುದ್ಧವಾದಂಥ, ಅಂದರೆ ವಿರುದ್ಧ ಅಂದರೆ ಸಿಬಿಐಗೆ ಕೊಡುವ ನಿಟ್ಟಿನಲ್ಲಿ ತೀರ್ಪಿರುತ್ತಾ, ಆದೇಶ ಇರುತ್ತಾ ನೋಡಬೇಕಾಗಿದೆ. ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾದಂಥ ಪ್ರಕರಣದ ಆದೇಶಕ್ಕಾಗಿ ಬಹುತೇಕರು, ಅಂದರೆ ಆಡಳಿತ ಪಕ್ಷದ ಆದಿಯಾಗಿ ವಿರೋಧ ಪಕ್ಷಗಳು ಕೂಡ ಈ ಆದೇಶದತ್ತ ಎಲ್ಲರ ಚಿತ್ತ ಇದೆ. ಸೊ ಹೀಗಾಗಿ ಅತ್ಯಂತ ಪ್ರಮುಖವಾದ ಜಡ್ಜ್ಮೆಂಟ್ ಅದೇನಾಗುತ್ತೆ ಎನ್ನುವ ಕುತೂಹಲ ನಾಳೆವರೆಗೂ ಕಾಯಬೇಕಾಗತ್ತೆ. ಮುಡಾ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು 14 ಸೈಟ್ಗಳನ್ನು ಪರ್ಯಾಯವಾಗಿ ಪಡೆದಿದ್ದಾರೆ ಮೈಸೂರಿನಲ್ಲಿ ಎನ್ನುವ ಕಾರಣಕ್ಕಾಗಿಯೇ ಇದೊಂದು ಪ್ರಕರಣ ಬಹಳ ದೊಡ್ಡ ಮಟ್ಟಕ್ಕೆ ಹೋಯಿತು. ನಿಮಗೆ ಗೊತ್ತಿದೆ ಪ್ರಕರಣದ ಹಿನ್ನೆಲೆ ಏನು ಅಂತ ಹೇಳಿ. ದೂರುದಾರ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟ ನಂತರದಲ್ಲಿ ರಾಜ್ಯಪಾಲರು ಅದನ್ನು ತನಿಖೆಗೊಳಪಡಿಸಬಹುದು ಅಂತ ಹೇಳಿ, ಅಥವಾ ತನಿಖೆಗೊಳಪಡಿಸಲಿಕ್ಕೆ ಕಾರಣವನ್ನು ಕೇಳಿ ನೋಟಿಸನ್ನು ಕಳಿಸಿದ್ರು. ಕಾರಣ ಕೇಳಿದ್ರು, ಕೊಡಬಹುದಾ, ಕೊಡಲಿಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ. ಆ ನಂತರದಲ್ಲಿ ಸಚಿವ ಸಂಪುಟ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಒಂದು ತೀರ್ಮಾನವನ್ನು, ಕ್ಯಾಬಿನೆಟ್ ನಿರ್ಣಯವನ್ನು ತೆಗೆದುಕೊಳ್ತು. ಆನಂತರ ಕೋರ್ಟ್ಗೆ ಶಿಫ್ಟ್ ಆಯಿತು. ಇದೆಲ್ಲ ಪ್ರಹಸನಗಳ ಮಧ್ಯೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಆ ಎಲ್ಲ ಸೈಟ್ಗಳನ್ನು ಹಿಂದಿರುಗಿಸಿದ್ರು. ಮುಡಾ ವಶಕ್ಕೆ ಆ 14 ಸೈಟ್ಗಳನ್ನು ಕೂಡ ವಾಪಸ್ ಮಾಡಿದ್ರು. ಆದರೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಏನಿದೆ, ಮುಖ್ಯಮಂತ್ರಿಗಳು ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಈ ಪ್ರಕರಣದಲ್ಲಿ ಹೇಗೆ ಭಾಗಿಯಾಗಿದ್ದಾರೆ, ಆದರೂ ಕೂಡ ಇವರನ್ನು A1 ಆರೋಪಿ ಅಂತ ಹೇಳಿ ಈಗಾಗಲೇ ಲೋಕಾಯುಕ್ತರು ಮಾಡಿದ್ದಾರೆ. ಲೋಕಾಯುಕ್ತರು ಪ್ರತ್ಯೇಕವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ತನಿಖೆಗೊಳಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು, ಅವರ ಪತ್ನಿ, ಅವರ ಬಾಮೈದ ಹಾಗೂ ದೇವರಾಜು ಅಷ್ಟೂ ಜನರನ್ನು ಕೂಡ ವಿಚಾರಣೆಗೊಳಪಡಿಸಿದ್ರು. ಆದರೆ ಇದೀಗ ಸಿಬಿಐಗೆ ಕೊಡಬೇಕೋ ಬೇಡವೋ ಅನ್ನುವ ತೀರ್ಮಾನ ಧಾರವಾಡದ ವಿಭಾಗೀಯ ಪೀಠದಲ್ಲಿ ವಾದ ಪ್ರತಿವಾದ ಮುಕ್ತಾಯವಾಗಿದೆ. ಆದೇಶ ಮಾತ್ರ ಬಾಕಿ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ,
ವಾದ ಪ್ರತಿವಾದ ಮುಗಿದಿದೆ, ಇವತ್ತು ಆದೇಶ ಬರುತ್ತೆ ಅಂತ ಹೇಳಿ ಭಾಳ ಕುತೂಹಲದಿಂದ ಅನೇಕರು ಕೋರ್ಟ್ನತ್ತ ಎದುರು ನೋಡ್ತಾ ಇದ್ದರು. ಸೊ ಯಾವಾಗ ಏನೆಲ್ಲ ವಾದ ಪ್ರತಿವಾದದಲ್ಲಿ ಉಲ್ಲೇಖ ಆಗಿದೆ, ಜೊತೆಗೆ ತೀರ್ಪಿನ ಬಗ್ಗೆ ಕುತೂಹಲ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ಅಂತ? ದಶರಥ್, ಈಗಾಗಲೇ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಏನು ಮೂಡಾ ಪ್ರಕರಣ ಏನಿದೆ, ಈ ಒಂದು ಮೂಡಾ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರ ಮಾಡಬೇಕು, ಲೋಕಾಯುಕ್ತ ಇಲ್ಲಿ ಅಂದ್ರೆ ಸರಿಯಾದ ರೀತಿಯಂತಹ ಒಂದು ತನಿಖೆ ಮಾಡೋದಿಲ್ಲ, ಹೀಗಾಗಿ ಲೋಕಾಯುಕ್ತದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರ ಸ್ನೇಹಮಯ ಕೃಷ್ಣ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಮೊರೆ ಹಿನ್ನೆಲೆಯಲ್ಲಿ ಕಳೆದ 15 ಅಂದ್ರೆ ಇದೇ 15ರಂದು ಇಲ್ಲಿ ಅಂತಂದ್ರೆ ಕೆಲವೊಂದಿಷ್ಟು ಇಲ್ಲಿ ಅಂತಂದ್ರೆ ನ್ಯಾಯಾಲಯದಲ್ಲಿ ಕೆಲವೊಂದಿಷ್ಟು ವಿಚಾರಗಳಾದವು. ಆದ್ರೆ ಇಲ್ಲಿ ಅಂದ್ರೆ ಅವತ್ತು ಒಂದು ಏನು ವಿಚಾರಣೆ ನಡೆಸಿದಂತಹ ನ್ಯಾಯಾಧೀಶರು ಇದನ್ನ ಈ ಒಂದು ಪ್ರಕರಣವನ್ನ ಅಂದ್ರೆ ಇಂದಿಗೆ ಮುಂದೂಡಿದ್ರು. ಅಂದ್ರೆ ಇದೇ ಇವತ್ತು ಇಲ್ಲಂದ್ರೆ ಬೆಳಿಗ್ಗೆ 10:30ರಿಂದ ಸುದೀರ್ಘವಾಗಿ 5 ಗಂಟೆಗಳ ಕಾಲ ಇಲ್ಲಿ ಅಂತಾರೆ ವಾದ ಪ್ರತಿವಾದವಾದವು. ಇಲ್ಲಿ ಅಂತಂದ್ರೆ ಯಾರು ಸಾಮಾಜಿಕ ಹೋರಾಟಗಾರರು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಂತಹ ಮನಿಂದರ್ ಸಿಂಗ್ ಇರ್ಬೋದು, ಮತ್ತು ಸಿದ್ದರಾಮಯ್ಯ ಪರ ಇಲ್ಲಿ ಅಂತಂದ್ರೆ ವಕೀಲರಂತಹ ಕಪಿಲ್ ಸಿಬಲ್ ಇರ್ಬೋದು, ಈ ರೀತಿಯಂತಹ ಇಲ್ಲಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ಘಟಾನುಘಟಿಯ ಇಲ್ಲಿ ಅಂತಾರೆ ನ್ಯಾಯವಾದಿಗಳು ಇಲ್ಲಿ ಅಂದ್ರೆ ವಾದ ಪ್ರತಿವಾದವನ್ನ ಇಲ್ಲಿ ಅಂತಂದ್ರೆ ಮಾಡಿರೋ. ಆದ್ರೆ ಎಲ್ಲವನ್ನೂ ಇಲ್ಲಿ ಅಂದ್ರೆ ಕುಲಂಕುಷವಾಗಿ ಇಲ್ಲಿ ಆಲಿಸಿದಂತಹ ನ್ಯಾಯಮೂರ್ತಿ ನಾಗಪರ್ಸನ್ ಅವರು ಎಲ್ಲವನ್ನೂ ಇಲ್ಲಿ ಅಂದ್ರೆ ಸುದೀರ್ಘ 5 ಗಂಟೆಗಳ ಕಾಲ ಎಲ್ಲವನ್ನೂ ಆಲಿಸುವಂತಹ ಕೆಲಸವನ್ನ ಮಾಡಿದ್ರು. ಇಲ್ಲಿ ಕೊನೆಗಳಿಗೆ ಇಲ್ಲಿ ಅಂತಂದ್ರೆ ಆದೇಶವನ್ನ ಇಲ್ಲಿ ಅಂದ್ರೆ ನ್ಯಾಯಮೂರ್ತಿಗಳು ಕಾಯಿಸ್ತಾರೆ. ಅಂದ್ರೆ ಈ ವಾದ ಪ್ರತಿವಾದ ಈಗಾಗಲೇ ಅಂದ್ರೆ ಮುಕ್ತಾಯವಾಗಿದೆ. ಈ ಅರ್ಜಿಯ ಅಂತಿಮ ಆದೇಶ ಬರುವವರೆಗೂ ಸಹಿತ ಜನಪ್ರತಿಗಳ ವಿಶೇಷ ನ್ಯಾಯಾಲಯಕ್ಕೆ ಅಂತಿಮ ವರದಿ ಅಂದ್ರೆ ಯಾವುದೇ ಒಂದು ವರದಿಯನ್ನ ಸಲ್ಲಿಸುವಂತಿಲ್ಲ. ಅಂದ್ರೆ ಈಗಾಗಲೇ ಲೋಕಾಯುಕ್ತ ಏನು ತನಿಖೆ ಏನಿದೆ, ಆ ಲೋಕಾಯುಕ್ತನ ತನಿಖೆನೂ ಸಹ ಇಲ್ಲಿ ಅಂದ್ರೆ ಮಾಡುವಂತಿಲ್ಲ ಅನ್ನೋದು ಅಂತ ಈಗಾಗಲೇ ಅಂತ ಗೊತ್ತಾಗಲಿದೆ. ಯಾಕಂದ್ರೆ ಪ್ರಮುಖವಾಗಿ ಇವತ್ತು ಮೂಡಾಕ್ಕೆ ಸಿಬಿಐಗೆ ಹಸ್ತಾಂತರ ಮಾಡಬೇಕು ಬೇಡ ಅನ್ನೋದ್ರ ಬಗ್ಗೆ ಸಹಿತ ಇಲ್ಲಿ ಅಂತಂದ್ರೆ ನ್ಯಾಯಮೂರ್ತಿಗಳು ಒಂದು ಏನು ನಾಗಪ್ರಸನ್ನ ಅವರಿದ್ರೆ ಒಂದು ಅಧಿಕೃತವಾದಂತಹ ಒಂದು ಆದೇಶವನ್ನ ಹೊರಡಿಸಬೇಕಾಗಿದೆ. ಆದ್ರೆ ಅಧಿಕೃತವಾದ ಆದೇಶವನ್ನ ಕಾಯ್ದಿರ್ತಿದ್ದಾರೆ ವಿನಃ ಇಲ್ಲಿ ಅಂದ್ರೆ ಅವರು ನಾಳೆ ಆದ್ರೂ ಆದೇಶ ಮಾಡಬಹುದು, ಇಲ್ಲಾಂದ್ರೆ 1 ತಿಂಗಳದು ಬಿಟ್ಟಾದ್ರೂ ಸಹ ಇಲ್ಲಿ ಅಂದ್ರೆ ಆದೇಶವನ್ನ ಮಾಡಬಹುದು. ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಆದ್ರೆ ಇಲ್ಲಿ ಏನೇ ಆಗಲಿ ಬೆಳಿಗ್ಗೆ ಇಲ್ಲಿ ಅಂದ್ರೆ 10:30 ಸುಮಾರಿಗೆ ಇಲ್ಲಿ ಅಂತಾರೆ ಪ್ರಮುಖವಾಗಿ ಇಲ್ಲಿ ಅಂದ್ರೆ ಚರ್ಚೆ ಆಗಿರುವಂತಹ ವಿಷಯ ಇಲ್ಲಿ ಅಂತಂದ್ರೆ 14 ಸೈಟ್ಗಳು ಸಿದ್ದರಾಮಯ್ಯ ಚುನಾವಣೆ ಇಲ್ಲಿ ಅಂದ್ರೆ ಏನು ಮನಿಂದರ್ ಸಿಂಗ್ ಸ್ನೇಹಮಯಿ ಕೃಷ್ಣ ಏನು ಅವರ ವಕೀಲರು ಏನಿದ್ದಾರೆ, ಪ್ರಮುಖವಾಗಿ ಮನಿಂದರ್ ಸಿಂಗ್ ಇಲ್ಲಿ ಅಂತಾರೆ ಚರ್ಚೆ ಮಾಡಿರುವಂತಹ ವಿಷಯ ಏನು ಅಂತಂದ್ರೆ ಲೋಕಾಯುಕ್ತದಲ್ಲಿ ಸರಿಯಾಗಿ ರೀತಿಯಂತಹ ತನಿಖೆ ಆಗ್ತಾ ಇಲ್ಲ. ಮತ್ತು ಸಂಬಂಧಪಟ್ಟಂಗೆ ಇಲ್ಲಿ ಅಂದ್ರೆ ಸಿದ್ದರಾಮಯ್ಯನವರು ಇದೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಚುನಾವಣೆ ಆಯೋಗಕ್ಕೂ ಸಹ ಇಲ್ಲಿ ಅಂತಂದ್ರೆ ಮೋಸ ಮಾಡಿದ್ರೆ ಸುಪ್ರೀಂ ಕೋರ್ಟ್ ನ ಸ್ಪಷ್ಟವಾಗಿ ಹೇಳಿದೆ ಚುನಾವಣಾ ಪತ್ರದಲ್ಲಿ ಎಲ್ಲವನ್ನು ಉಲ್ಲೇಖ ಮಾಡಬೇಕು ಅಂತೇಳಿ. ಆದ್ರೆ 14 ಸೈಟ್ಗಳ ವಿಚಾರವನ್ನ 14 ಸೈಟ್ಗಳ ಏನಿದಾವೆ ಅವಕರ ಬಗ್ಗೆ ಯಾಕೆ ಇಲ್ಲಿ ಅಂತಂದ್ರೆ ಚುನಾವಣಾ ಆಯೋಗ ಸಲ್ಲಿಸಿದಂತಹ ಪ್ರಮಾಣ ಪತ್ರದಲ್ಲಿ ಏಕೆ ಸಲ್ಲಿಕೆ ಮಾಡಿಲ್ಲ, ಕೆಸರೆ ಗ್ರಾಮದ ಆಸ್ತಿಯನ್ನ ಏಕೆ ಇಲ್ಲಿ ಅಂದ್ರೆ ಉಲ್ಲೇಖ ಮಾಡಿಲ್ಲ ಅಂತೇಳಿ ಇಲ್ಲಿ ಮನಿಂದರ್ ಸಿಂಗ್ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನೋಡಿದಾಗ ಪ್ರತಿಯೊಂದು ಸಹ ಇಲ್ಲಿ ಅಂತಂದ್ರೆ ಕೂದಲೆಳೆಯನ್ನು ಇಲ್ಲಿ ಅಂದ್ರೆ ಬಿಚ್ಚಿಡುವಂತಹ ಕೆಲಸವನ್ನ ಮನಿಂದರ್ ಸಿಂಗ್ ಇರ್ಬೋದು, ಕಪಿಲ್ ಸಿಬಲ್ ಇರ್ಬೋದು ಮತ್ತು ಘಟಾನುಘಟಿ ನ್ಯಾಯವಾದಿಗಳು ಬೆಳಿಗ್ಗೆ ಅಂದ್ರೆ ಇಲ್ಲಿ ಅಂದ್ರೆ ವಾದ ಪ್ರತಿವಾದವನ್ನ ಮಾಡಿದ್ರು. ಅದಕ್ಕೆ ಈಗ ಎಲ್ಲ ವಾದ ಪ್ರತಿವಾದಕ್ಕೆ ತೆರೆ ಬಿದ್ದಿದೆ. ಆದ್ರೆ ಅಧಿಕೃತ ಆದೇಶ ಮಾತ್ರ ಇಲ್ಲಿ ಅಂದ್ರೆ ಕಾಯ್ದಿರಿಸಲಾಗಿದೆ. ದಶರಥ್, ಇದರ ಜೊತೆಗೆ ಎಲ್ಲಪ್ಪ ಒಂದು ಗಮನಿಸಬೇಕಾಗಿತ್ತು, ನಾವು ಏನು ಆದೇಶ ಬರಬಹುದು ಅಂತ ಹೇಳಿ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಆದರೆ ಕೆಲವಷ್ಟು ಮೆರಿಟ್ಸ್ಗಳನ್ನು ಕೆಲವಷ್ಟು ಡಿಮೆರಿಟ್ಸ್ಗಳನ್ನು ಪಟ್ಟಿ ಮಾಡ್ಬೋದು. ಈಗ ಮುಖ್ಯಮಂತ್ರಿಗಳ ವಿರುದ್ಧ ಡಿಮೆರಿಟ್ಸ್ ಏನಿದೆ ಅಥವಾ ಮೆರಿಟ್ಸ್ ಏನಿದೆ ಅನ್ನೋಂಥ ಆ ಆಧಾರದಲ್ಲಿ ನೋಡೋದಾದರೆ ಮುಖ್ಯಮಂತ್ರಿಗಳು ಒಂದು ವೇಳೆ ಮುಖ್ಯಮಂತ್ರಿಗಳಿಗೆ ವ್ಯತಿರಿಕ್ತವಾದ ತೀರ್ಮಾನ ಬಂದರೆ ರಾಜಕೀಯವಾದ ಅನೇಕ ಪಲ್ಲಟಗಳಿಗೆ ಇದು ಕಾರಣವಾಗುತ್ತೆ. ಸೊ ಹೀಗಾಗಿ ರಾಜಕೀಯ ಹಿನ್ನೆಲೆಯಲ್ಲೂ ನೋಡಬೇಕಾಗತ್ತೆ, ಕೆಲವಷ್ಟು ಮೆರಿಟ್ಸ್ ಡಿಮೆರಿಟ್ಸು ನೋಡಬೇಕಾಗತ್ತೆ ಅಲ್ಲಪ್ಪ. ದಶರಥ್, ನಿಜ. ಯಾಕಂದ್ರೆ ಒಂದು ಕಡೆ ಇಲ್ಲಿ ಅಂದ್ರೆ ಸಿಬಿಐಗೆ ತನಿಖೆಗೆ ಆದೇಶ ಬಂದಿದ್ದೇ ಕರೆ, ಆದ್ರೆ ಸಿದ್ದರಾಮಯ್ಯನವರು ಇಲ್ಲಿ ಅಂದ್ರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇಲ್ಲಿ ಅಂತಂದ್ರೆ ತನಿಖೆಯನ್ನ ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಸಿಬಿಐ ತನಿಖೆ ಈಗಾಗಲೇ ಇಲ್ಲಿ ಸ್ನೇಹಮಯಿ ಕೃಷ್ಣ ಇರ್ಬೋದು ಮತ್ತು ವಿರೋಧ ಪಕ್ಷ ಇರ್ಬೋದು ಇದೇ ಒಂದು ವಿಷಯವನ್ನ ದೊಡ್ಡ ಮಟ್ಟದಲ್ಲಿ ಅಸ್ತ್ರವಾಗಿ ಮಾಡಿಕೊಂಡ್ರು. ಸ್ನೇಹಮಯಿ ಕೃಷ್ಣ ಅವರು ಟಿವಿ ಜೊತೆ ಬೆಳಿಗ್ಗೆ ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು, ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲಿ ಅಂದ್ರೆ ಆದೇಶ ಬಂದ್ರೆ ನಾವು ನ್ಯಾಯಾಲಯದಿಂದ ಏನ್ ಆದೇಶ ಬರುತ್ತೆ ಅದಕ್ಕೆ ನಾವು ತಲೆ ಬಾಗ್ತೀವಿ. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಕುಲಂಕುಷವಾಗಿ ಇದು ತನಿಖೆ ಆಗ್ಬೇಕು ಅಂತಂದ್ರೆ ಅವರು ರಾಜೀನಾಮೆ ಕೊಡಬೇಕು, ಇಲ್ಲಿ ಅಂತಂದ್ರೆ ತನಿಖೆಗೆ ಸ್ಪಂದಿಸಬೇಕು ಅನ್ನೋದು ಮಾತನ್ನು ಹೇಳಿದ್ರು. ಆದ್ರೆ ಪಾರ್ವತಿ ಸಿದ್ದರಾಮಯ್ಯನವರು ಸಂಬಂಧಪಟ್ಟಂಗೆ ಇಲ್ಲಿ ಅಂದ್ರೆ ಏನು 14 ಸೈಟ್ಗಳು ಸಾಕಷ್ಟು ಇಲ್ಲಿ ಅಂದ್ರೆ ಚರ್ಚೆ ಆಗ್ತಾ ಇದೆ. ಒಂದ್ ವೇಳೆ ಅಂದ್ರೆ ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯ ವಿರುದ್ಧ ಈ ಒಂದು ಏನು ಮೂಡಾಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ವ್ಯತಿರಿಕ್ತವಾದಂತಹ ಆದೇಶ ಬಂದಿದ್ರೆ ಆದ್ರೆ ದೊಡ್ಡದಂತಹ ಒಂದು ಇಲ್ಲಿ ಅಂದ್ರೆ ಪೆಟ್ಟು ಇವತ್ತು ಸಿದ್ದರಾಮಯ್ಯನವರಿಗೆ ಬೀಳಲಿದೆ. ಯಾಕೆಂದ್ರೆ ಪ್ರಮುಖವಾಗಿ ಇಲ್ಲಿ ಅಂತ ನೋಡಿದಾಗ ಬೆಳಿಗ್ಗೆ ಅಂದ್ರೆ ಅಂತಂದ್ರೆ ವಾದ ಪ್ರತಿವಾದ ನೋಡಿದಾಗ ಇಲ್ಲಿ ಅಂದ್ರೆ
2004ರಲ್ಲಿ ಆಸ್ತಿ ಖರೀದಿಯಿಂದ ಹಿಡ್ಕೊಂಡು 2005ರಲ್ಲಿ ಆಸ್ತಿ ಪರಿವರ್ತನೆ ಮತ್ತು 2010ರಲ್ಲಿ ಅಂತಂದ್ರೆ ಆಸ್ತಿ ದಾನ, ಈ ಕೆಲವೊಂದಿಷ್ಟು ವಿಚಾರಗಳು ಪ್ರತಿಯೊಂದು ಸಹ ಇಲ್ಲಿ ಅಂದ್ರೆ 2004ರಿಂದ ಇಲ್ಲಿವರೆಗೂ ಅಂದ್ರೆ 2024ರವರೆಗೂ ಆದಂತಹ ಪ್ರತಿಯೊಂದು ಬೆಳವಣಿಗೆಗಳನ್ನ ಎಲ್ಲಾ ವಕೀಲರು ಸಹ ಇಲ್ಲಿ ಅಂದ್ರೆ ಬಿಚ್ಚಿಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಇಲ್ಲಿ ಅಂತಂದ್ರೆ ಏನು ಆದೇಶ ಬರುತ್ತೆ ಅದು ಮಾತ್ರ ಇಲ್ಲಿ ಅಂತಂದ್ರೆ ಪ್ರಶ್ನೆಯಾಗಿ ಉಳಿದೆ. ಯಾಕಂದ್ರೆ ಇಲ್ಲಿ ನಾಗಪರ್ಸನ್ ಏನು ನ್ಯಾಯಮೂರ್ತಿಗಳಾದಂತಹ ನಾಗಪರ್ಸನ್ ಅವರು ಯಾವ ರೀತಿಯಾದಂತಹ ಒಂದು ಆದೇಶವನ್ನು ಹೊರಡಿಸ್ತಾರೆ. ಯಾಕಂದ್ರೆ ಇಲ್ಲಿ ಅಂದ್ರೆ ಸಿದ್ದರಾಮಯ್ಯ ಪರ, ಸರ್ಕಾರದ ಪರ ಮತ್ತು ಸಿದ್ದರಾಮಯ್ಯ ಇನ್ನೊಂದು ಕಡೆ ಅಂದ್ರೆ ಮೂಲ ಆಸ್ತಿ ಏನಿದೆ ಆ ದೇವರಾಜನ ಪರ ಇಲ್ಲಿ ಅಂದ್ರೆ ವಕೀಲರು ಇರ್ಬೋದು. ಈ ರೀತಿಯಂತ ಒಂದು 45 ಜನ ವಕೀಲರು ಇಲ್ಲಿ ಅಂದ್ರೆ ಸಿದ್ದರಾಮಯ್ಯ ಪರ ಇಲ್ಲಿ ಅಂತಂದ್ರೆ ವಾದ ಮಂಡಿಸಿದ್ರೆ ಅದಕ್ಕೆ ಪ್ರತಿವಾದ ಮಂಡಿಸುವಂತಹ ಕೆಲಸವನ್ನ ಇಲ್ಲಿ ಏನು ಸಾಮಾಜಿಕ ಹೋರಾಟಗಾರ ಸ್ನೇಹಮಯ ಕೃಷ್ಣ ಹೇಳಿದ್ರೆ ಅವರ ಪರ ಇಲ್ಲಿ ಅಂದ್ರೆ ಕೇವಲ ಮಣಿಂದರ್ ಸಿಂಗ್ ಇಲ್ಲಿ ಅಂತಂದ್ರೆ ಪ್ರತಿವಾದವನ್ನ ಮಂಡಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಎಲ್ಲವೂ ಸಹ ಇಲ್ಲಿ ಅಂತಂದ್ರೆ ಈಗ ಪ್ರಶ್ನೆ ಆಗಿ ಉಳಿದು ಯಾವ ರೀತಿಯಾದಂತಹ ಒಂದು ಫಲಿತಾಂಶ ಬರುತ್ತೆ ಅಂತ ಹೇಳಿ. ಯಾಕೆಂದ್ರೆ ಇಲ್ಲಿ ಅಂದ್ರೆ ನ್ಯಾಯಮೂರ್ತಿಗಳು ಸಿಬಿಐಗೆ ತನಿಖೆಗೆ ಇಲ್ಲಿ ಆದೇಶ ಮಾಡ್ತಾರ ಅಥವಾ ಈಗಾಗಲೇ ಅಂತಾರೆ ಲೋಕಾಯುಕ್ತರ ಸಂಬಂಧಪಟ್ಟಂಗೆ ಏನು ತನಿಖೆನೇ ಮುಂದುವರಲಿ ಅಂತ ಹೇಳಿ ಆದೇಶ ಮಾಡ್ತಾರೆ ಅಂತ ಹೇಳಿ. ಯಾಕಂದ್ರೆ ಕಪಿಲ್ ಸಿಬಲ್ ಅವರು ಮುಖ್ಯ ಏನು ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳಿದ್ದಾರೆ, ಕಪಿಲ್ ಸಿಬಲ್ ಅವರು ಪ್ರಮುಖವಾಗಿ ಇಲ್ಲಿ ಅಂತ ಚರ್ಚೆ ಮಾಡ್ತಿರೋದೇನಂತಂದ್ರೆ ಇಲ್ಲಿ ಒಂದು ಈಗಾಗಲೇ ಸಿಬಿಐ ಒಂದು ಪ್ರತ್ಯೇಕ ಸಂಸ್ಥೆ ಆದ್ರೆ ಎಲ್ಲ ರೀತಿಯಾಗಿ ಕೂಲಂಕುಷವಾಗಿ ಚರ್ಚೆ ಮಾಡುತ್ತೆ ಅನ್ನೋದು ವಿಷಯ. ಆದ್ರೆ ಇಲ್ಲಿ ಲೋಕಾಯುಕ್ತ ಸಹ ಇಲ್ಲಿ ಅಂತಂದ್ರೆ ಅದು ಪ್ರತ್ಯೇಕ ಸ್ವತಂತ್ರ ಸಂಸ್ಥೆ ಆಗಿದೆ, ಅದು ಸಹ ಇಲ್ಲಿ ಅಂತಾರೆ ಸರಿಯಾದ ರೀತಿಯಂತ ತನಿಖೆ ಮಾಡುತ್ತೆ. ನೀವ್ಯಾಕೆ ಲೋಕಾಯುಕ್ತಕ್ಕೆ ಬೇಡ ಅಂತ ಹೇಳಿದ್ರು ಸಹ ಇಲ್ಲಿ ಅಂತಾರೆ ಪ್ರಶ್ನೆ ಮಾಡುವಂತ ಕೆಲಸವನ್ನ ಕಪಿಲ್ ಸಿಬಲ್ ಅವರು ಮಾಡಿದ್ರು. ಆದ್ರೆ ಈಗ ಒಂದು ಕಡೆ ಅಂದ್ರೆ ಏನು ಆದೇಶನ ಕಾಯ್ದಿರಿಸಲಾಗಿದೆ, ಆ ಕಾಯ್ದಿರಿಸಿದ ಮೇಲೆ ಇವತ್ತು ರಾಜ್ಯದ ಜನರು ಕಣ್ಣು ನೆಟ್ಟಿದೆ. ದಶರಥ್, ಎಸ್, ಥ್ಯಾಂಕ್ ಯು ಅಲ್ಲಪ್ಪ ನಿಮ್ಮ ಮಾಹಿತಿಗೆ.